ನಮಸ್ಕಾರ. ಉಸ್ಮಾನ್ ಪಾಷಾ ಶ್ಯಾಮ್ ಕಂದಾರ್ ಸಿಂಧನೂರು. ನಾವು ಸಮಾಜ ಸೇವೆ ಬರ್ತಾ ಇದ್ದೀವಿ. ಹಾಗೂ ನಾವು ಸಮಾಜದಲ್ಲಿ ಹುಟ್ಟು ಸಾವು ಮಧ್ಯದಲ್ಲಿ ನಾವು ಅದೀವಿ. ಹುಟ್ಟು ಆಕಸ್ಮಿಕ, ಸಾವು ನಮಗೆ ಖಚಿತ. ನಾವು ಸಾಯಲೇಬೇಕು. ಸಾವು ಮಧ್ಯದಲ್ಲಿ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ಊರು, ನಮ್ಮ ದೇಶ, ನಮ್ಮ ನಾಡು ನಮಗೇನು ಕೊಟ್ಟಿದೆ ಮುಖ್ಯ ಅಲ್ಲ. ಸಮಾಜಕ್ಕೆ, ನಮ್ಮ ಊರಿಗೆ ನಾವೇನು ಕೊಟ್ಟು ಅದು ಮುಖ್ಯ ಆಗ್ತದೆ. ನಾವು ಯಾಕಪ್ಪ ಅಂದರೆ ಸಮಾಜದಲ್ಲಿ ನಾನಾಂತರ ಜನ ನಾವು ಬರ್ತಿರ್ತಾರೆ, ನಮ್ಮ ಕಣ್ಣಿಗೆ ಕಾಣ್ತಿರ್ತಾರೆ. ಹಾಸ್ಪಿಟ್ಲ್ ಹೋಗೋದಿರ್ತೈತೆ, ಆಕ್ಸಿಡೆಂಟ್ಗಳು ಆಗ್ತಾವ, ಕೆಲವುದಲ್ಲಿ ಬೀದಿಯಲ್ಲಿ ಸತ್ತಿರ್ತಾವ್ರೆ. ಹಾಗಾಗಿ ನಮಗೆ ಕರೆ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಮಾಡ್ತಾರೆ, ಸಾರ್ವಜನಿಕರು ನಮಗೆ ಫೋನ್ ಮಾಡಿ ಕರೆಸಿ ನಮಗೆ ಅಲ್ಲಿ ಒಂದು ಶವ ಐತೆ ಉಸ್ಮಾನ್ ಬಾ ಒಯ್ಯಿ ಅಂತ ನಮ್ಮ ಆಟೋದಲ್ಲಿ ನಾವು ಒಯ್ದು ಅದು ಅಂತಿಮ ಕ್ರಿಯೆ ಮಾಡೋದಿದ್ರೆ ಅಂತಿಮ ಕ್ರಿಯೆ ಮಾಡ್ತೀವಿ. ಸಾಬ್ರು ಹೇಳ್ದಂಗೆ ಹಾಸ್ಪಿಟ್ಲ್ಗೆ ಹಾಕಿದ್ರೆ ಹಾಸ್ಪಿಟ್ಲ್ಗೆ ಹಾಕ್ತೀವಿ. ಅದಾದ ನಂತರ ನಾವು ಫಸ್ಟ್ ಸಮಾಜ ಸೇವೆ ಮಾಡ್ತಾ ಬರೋತ್ನಾಗ ಜನ ನೋಡಿ ನಮ್ಗೆ ಒಂದು ಆಶ್ಚರ್ಯ ಪಡ್ತಿದ್ರು, ಏನಪ್ಪ ಇದಕ್ಕೆ ನಿಂತಾನೇನಂತ ಅಂತಿದ್ರು. ಹಾಗಾಗಿ ನಾವು ಯಾರು ಹೇಳಿ ತಲೆಗೆ ನಾವು ಕೆಡಿಸ್ಕೊಂತಿದ್ದಿಲ್ಲ. ನಾವು ಹೋಗಿ ನಮ್ಮ ಕೆಲಸ ನಾವು ಮಾಡ್ತಾ ಜನರು ಈಗ ನಮಗೆ ಕರೆಸಿ ಖುಷಿಯಾಗಿ ಕರೆಸಿ ನಮಗೆ ಚಹಾ ಕುಡಿಸ್ತಾರೆ, ಟಿಫನ್ ಮಾಡಿಸ್ತಾರೆ, ಭಾಳಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಊರಿನ ಜನ ನಮಗೆ. ಅವ್ರಿಗೆ ನಾವು ಸದಾ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಸಿನ್ನೂರು ಜನ ನಮಗೆ ಭಾಳ ಪ್ರೀತಿ ಮಾಡ್ತಾರೆ, ಕರೆಸಿ ನಮಗೆ ಶಬಾಷ್ಗಿರಿ ಹೇಳ್ತಾರೆ. ಆದರೆ ನಮಗೆ ಭಾಳ ಖುಷಿ ಆಗ್ತೈತೆ. ಕೆಲವೊಂದು ಹೋಟ್ಲದಲ್ಲಿ ಹೋದ್ರಾಗ ನಮಗೆ ಬಿಲ್ಲೇ ತೊಗೊಳಂಗಿಲ್ಲ. ಫಸ್ಟ್ ಆಫ್ ಆಲ್ ಭಾಳ ಮಕಂದಾರವ್ರೆ ಅಂತ ಹೇಳ್ತಾರೆ. ನಮಗೆ ಮನಸ್ಸಿಗೆ ಭಾಳ ಖುಷಿ ಆಗ್ತೈತೆ. ನಮ್ಮ ಜೊತೆ ಯಾರು ಬಂದರೆ ಉಸ್ಮಾನ್ ನಾವು ಬಿಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ಬಿಲ್ ಅವ್ರು ಕೊಡೋಕೆ ಹೋದರೆ ಇಲ್ಲ ರೀ ನಾವು ಬಿಲ್ ತೊಗೊಳಂಗಿಲ್ಲ, ಮಕಾನ್ದಾರ ಅದಾರ, ಇಲ್ಲ ಪರವಾಗಿಲ್ಲ ಹೋಗ್ರಿ, ನಾವು 5 ಜನ ಹೋದ್ರೆ 6 ಜನ ಹೋದ್ರೆ. ಸುಮಾರು ಹೋಟ್ಲಿನಲ್ಲಿ ಸರ್ ನಮಗಂತೂ ಭಾಳ ನಾವು ಹೋಟ್ಲಿಗೆ ಹೋಗಿ ತಿನ್ಬೇಕಂದ್ರೆ ನಮಗೆ ಮುಜುಗರ ಆಗ್ತೈತೆ. ಯಾಕಂದರೆ ಅವರು ಫ್ರೀ ಕೊಡ್ತಾರಂತ ಹೋಗಿ ತಿಂದರೆ ನಮಗೆ ಸರಿ ಕಾಣೋಂಗಿಲ್ಲ ಅಂತ ಹೋಟ್ಲದಲ್ಲಿ ಅಪರೂಪವಾಗಿ ನಾವು ಟಿಫನ್ ಮಾಡ್ತೀವಿ ಸರ್. ಹೋಗಿ ಅಲ್ಲಿವಾಗಲ್ಲೇ ತಿನ್ನೋಂಗಿಲ್ಲ, ಮನೆಗೆ ಹೋಗಿ ಊಟ ಮಾಡೋದು. ಯಾಕಂದರೆ ಹೋಟ್ಲಿಗೆ ಖಾನಾವಳಿಗೆ ಹೋದರೆ ನಮಗೆ ಬಿಲ್ ತೊಗೊಳಂಗಿಲ್ಲ ಅಂತ ಗೊತ್ತೈತ್ರೆ ಯಾವ ಹೋಟ್ಲಿಗೆ ಹೋಗಿಲ್ಲ. ಅಲ್ಲೇ ಸರ್ ಫುಟ್ಪಾತ್ ಮೇಲೆ ನಿಂತು ಒಂದು ಕಪ್ ಚಹಾ ಕುಡಿದು ಬರ್ತೀವಿ. ಆದರೂ ಅವ್ರಿಗೂ ಕೂಡ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಸಿನ್ನೂರಿನಲ್ಲಿ ದಾನಿಗಳು ಭಾಳ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ, ಮುಂದೂ ಮಾಡ್ತಾರೆ. ಯಾಕಂದರೆ ನಾವು ಅಪೇಕ್ಷೆ ಏನಂದರೆ ಒಂದು ನಮಗೆ ವಾಹನ ಬೇಕು. ಈ ಆಟೋದಲ್ಲಿ ಒಯ್ಯೋಕೆ ನಮಗೆ ಶವಗಳು ಒಯ್ಯೋಕೆ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನಾವು ಸಿನ್ನೂರು ದಾನಿಗಳಿಗೆ ನಾವು ಮತ್ತೊಂಬರೆ ನಾವು ಅವ್ರಿಗೆ ಕಳ್ಕೊಳ್ಳಿ ಮನವಿ ಮಾಡ್ತೀನಿ. ನಮಗೊಂದು ಆಂಬುಲೆನ್ಸ್ ಆಗಲಿ, ಒಂದು ವ್ಯಾನ್ ಆಗಲಿ, ಏನಾರ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಭಾಳ ನಮಗೆ ಅನುಕೂಲ ಆಗ್ತೈತೆ. ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸೇವೆ ಮಾಡೋಕೆ ಖುಷಿ ಆಗ್ತೈತೆ ಮನಸ್ಸು ಅಂತ ಹೇಳ್ತಾ, ಮತ್ತೊಂಬಾರಿ ಸಿನ್ನೂರು ಮಹಾಜನತೆಗೆ ನಮ್ಮ ದೊಡ್ಡ ನಮಸ್ಕಾರ. ಯಾಕಪ್ಪ ಅಂತ ಹೇಳಿದರೆ ನಾವು ಸಮಾಜ ಸೇವೆ ಮಾಡ್ತೀವಿ, ನೀವು ಸಮಾಜ ಸೇವೆ ಮಾಡಿದರೆ ಎಲ್ಲರಿಗೆ ಅನುಕೂಲ ಆಗ್ತೈತೆ. ನೋಡಿರಿ ಭಗವಂತ ನಮಗೆ ಮೊನ್ನೆ ನಾನು ಇಲ್ಲಿ ಸನ್ರೈಸ್ ಕಾಲೇಜ್ನಲ್ಲಿ ನಮಗೆ ಅವು ಉಚಿತವಾಗಿ ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ರು. ಅಲ್ಲಿ ನಾವೆಲ್ಲ BP ಶುಗರು ಎಲ್ಲ ಚೆಕ್ ಮಾಡಿದೆ. ದೇವರ ದಯಲಿದ್ದ ನನಗೆ BP ಇಲ್ಲ, ಶುಗರ್ ಇಲ್ಲ, ಯಾವುದೋ ಕಾಯಿಲೆ ಇಲ್ಲ. ಅವರು ಕೇಳಿದ್ರೆ ಡಾಕ್ಟರ್ ಏನು ಕೆಲಸ ಮಾಡ್ತೀರಂತ, ಆಟೋ ನಡೆಸ್ತೀರಿ ಅಂತ ಹೇಳಿದರೆ ECG ಮಾಡಿಸಿದ್ರು, ನಂದು ಎಲ್ಲ ಟೆಸ್ಟ್ ಮಾಡಿಸಿದ್ರು ಸರ್. ದೇವದಯಲಿದ್ದ ನಾವು ಯಾವುದೂ ರೋಗ ರುಜಿಗಾರ ಇಲ್ಲ. ಆ ಪರಮಾತ್ಮ ಅಲ್ಲನ ಕೃಪೆ ನಮ್ಮ ಮೇಲೆ ಐತೆ. ಹಾಗೂ ನೀವು ಕೂಡ ಸಿನ್ನೂರಿನಲ್ಲಿ ನಾವು ಒಬ್ಬರೇ ಅಂತಲ್ಲ ರೀ, ನೀವು ಎಲ್ಲರೂ ಮಾಡ್ಬೇಕು. ಸಮಾಜ ಸೇವೆ ಮಾಡಿದರೆ ಮನುಷ್ಯ ಒಂಥರ ಖುಷಿ ಇರ್ತಾನೆ. ಊಟ ಚೆನ್ನಾಗಿ ಹೋಗ್ತೈತೆ, ನಿದ್ದೆ ಚೆನ್ನಾಗಿ ಬರ್ತೈತೆ. ಒಂದು ಟೈಮ್ ನೀವು ಮಾಡಿರಿ, ಒಂದು ಟೈಮ್ ಸಮಾಜ ಸೇವೆ ನೀವು ಮಾಡಿ ನೋಡಿರಿ, ಅದರದ್ದು ಖುಷಿನೇ ಬೇರೆ. ಅದು ಎಷ್ಟು ರೂಪಾಯಿ ರೊಕ್ಕ ಕೊಟ್ಟರೆ ಅದು ಅಂಥ ಖುಷಿ ಬರೋಂಗಿಲ್ಲ. ಮನಸ್ಸಿಗೆ ಭಾಳ ಕೂಲ್ ಆಗ್ತೈತೆ, ಮೈಂಡ್ ಭಾಳ ಫ್ರೆಶ್ ಇರ್ತೈತೆ. ನಾವು ಏನೋ ಒಂದು ಸಾಧನೆ ಮಾಡಿವಪ್ಪ ಅಂತ ನಮ್ಮ ಮನಸ್ಸಿಗೆ ಅಂದರೆ ಸಾಕು ಸರ್. ಇನ್ನೊಬ್ಬರು ನಮ್ಮ ತಾರೀಫ್ ಮಾಡೋಂಗಿಲ್ಲ. ಅದು 2ನೇ ಮಾತಾಗಿರಲಿ. ನಾವು ಸಮಾಜ ಸೇವೆಯಲ್ಲಿ ಮಾಡಿದರೆ ಸಮಾಜಕ್ಕೆ ನಾವು ಒಳ್ಳೆಯ ಉಡುಗೊರೆ ಕೊಟ್ಟರೆ ಸಮಾಜ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ನಮ್ಗೆ ಯಾವ ರೋಗ ರುಜಿಗರಿ ಯಾವುದೂ ಬರೋಂಗಿಲ್ಲ. ನಾವು BP ಶುಗರ್ಲಿದ್ದ ಯಾವುದು ಬರೋಂಗಿಲ್ಲ. ನಾವು ಆರಾಮಾಗಿರ್ತೀವಿ. ನೀವು ಕೂಡ ಮುಂದೆ ಬಂದು ಸಮಾಜ ಸೇವೆ ಮಾಡಿರಿ, ನಿಮಗೂ ಪರಮಾತ್ಮ ಆಯಸ್ಸು ಕೊಡಲಿ ಅಂತ ಬೇಡ್ತಾ, ಆ ಅಲ್ಲನ ಕೃಪೆ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ 2 ಮಾತಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿಂಧನೂರು.